ಇನ್ನು ರಜನಿಯವರ ಸಿನಿಮಾ ಅಂತ ಬಂದಾಗ ತುಂಬ ದೊಡ್ಡ ಜವಾಬ್ದಾರಿ. ಯಾಕಂದರೆ ಅವರು ಕನ್ನಡಿಗರು. ಅವರ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ಭಾಳ ಸೂಕ್ಷ್ಮತೆ ಇರಬೇಕು. ಡೈಲಾಗ್ ಆಗಲಿ ಅಥವಾ ಅವ್ರ ಬಗ್ಗೆ ಬರೆಯುವಂಥ ವಿಚಾರಗಳೇ ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ ಅನ್ನೋ ಮಟ್ಟಿಗೆ ಅಷ್ಟೊಂದು ಸೂಕ್ಷ್ಮತೆ ಬರವಣಿಗೆಲಿ ಬೇಕಾಗುತ್ತೆ. ಸೊ ಈ ಥರ ಸಿನಿಮಾ ಸಿಕ್ಕಿದಾಗ, ರಜನಿಕಾಂತ್ ಅವ್ರ ಸಿನಿಮಾ ಸಿಕ್ಕಿದಾಗ ನಿಮ್ಗೆಷ್ಟು ಜವಾಬ್ದಾರಿ, ನಿಮ್ಮ ಹೊಣೆಗಾರಿಕೆ ಬೆನ್ಮೇಲೆ ಇರುತ್ತೆ ಅಂತ? ಇಲ್ಲ, ಅದು ತುಂಬಾ ದೊಡ್ಡ ಜವಾಬ್ದಾರಿನೇ, ಮತ್ತೆ ಖುಷಿನೂ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ರಜನಿಕಾಂತ್ನ ನೋಡ್ಕೊಂಡು ಬೆಳೆದವರಲ್ವ. ಸೊ ನಾವು ಒಬ್ಬ ಫ್ಯಾನ್ ಆಗೇನೆ ನಾವು ಫಸ್ಟ್ ಆಫ್ ಆಲ್ ರಜನಿ ಸರ್ನ ನೋಡೋದು, ಅವರು ಸಿನಿಮಾಗೆ ಕೆಲಸ ಮಾಡೋದು ಅನ್ನೋದೇ ನಮಗೆ ಅನ್ನತಲೇನೆ ನಮಗೊಂದು ಎಕ್ಸೈಟ್ ಇತ್ತು. ಅಂದರೆ ನಾವು ರಜನಿಕಾಂತ್ ಅವ್ರ ಸಿನಿಮಾನ ಇದು ಮಾಡಿಸ್ತಾ ಇದ್ದೀವಿ ಅನ್ನೋದು. ಸೊ ಅಲ್ಲಿ ಚಂದ್ರಮೌಳಿ ಅವರಿದ್ದರು. ಸೊ ಅವ್ರ ಕಡೆಯಿಂದನೇ ನಾವು ಅವ್ರ ಜೊತೆನೇ ಅಸಿಸ್ಟೆಂಟಾಗಿ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಆದಮೇಲೆ ಇವಾಗ ಮತ್ತೆ ರಜನಿಕಾಂತ್ ಅವ್ರದ್ದು ಮತ್ತೆ ಎರಡು ವರ್ಷಗಳ ನಂತರ ಮತ್ತೆ ಇದು ಮಾಡ್ತಿರೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಆಡಿಯನ್ಸ್ ಕಡೆಯಿಂದ, ಅದು ಮೇಯ್ನ್ ತುಂಬ ಇದಾಗ್ತಿದೆ. ಇನ್ನು ಸಾಮಾನ್ಯವಾಗಿ ಡಬ್ಬಿಂಗ್ ಅಂತಂದರೆ ಇಲ್ಲೇ ಬೆಂಗಳೂರಲ್ಲಿ ಎಲ್ಲೋ ಒಂದು ಯಾವುದಾದ್ರು ಸ್ಟುಡಿಯೋದಲ್ಲಿ ಕನ್ನಡ ಡಬ್ಬಿಂಗನ್ನು ಮಾಡ್ತಾಯಿದ್ರು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಕೂಡ ಲೀಕ್ ಆಗಬಾರ್ದು, ಸಣ್ಣ ಒಂದು ಫ್ರೇಮ್ ಆಗಲಿ ಶಾರ್ಟ್ ಆಗಲಿ ಕೂಡ ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನೈನಲ್ಲೇ ಖುದ್ದಾಗಿ ಕರೆಸಿ ಜಸ್ಟ್ 1 ಅವರಲ್ಲಿ ಮುಗಿಸಿದ್ರಂತೆ. ಇದು ಡಬ್ಬಿಂಗ್ ಹೇಗಿತ್ತು ಆ ಥರದ ಎಕ್ಸ್ಪೀರಿಯನ್ಸ್? ಇಲ್ಲ, ಅದು ಹೆಂಗೆ ಯಾವ ಥರ ಅಂದರೆ, ಇವಾಗ ರಜನಿಕಾಂತ್ ಅವ್ರದ್ದು ಪ್ರತಿಯೊಬ್ಬ ಆಡಿಯನ್ಸಿಗೂ ಕಾಯ್ತಾ ಇರ್ತಾರೆ, ಏನಾದರೂ ಒಂದು ಸಿಗುತ್ತಾ, ಏನೋ ಒಂದು ಇದಾಗುತ್ತಾ, ಅದು ಎಲ್ಲಿ ನಿಮಗೆ ಗೊತ್ತು ಸಿನಿಮಾ ಅಂದರೆ ಎಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ. ಬಟ್ ಇದಂತೂ ಫುಲ್ಲು ಸೆಕ್ಯೂರ್ ಆಗಿತ್ತು. ನಾವು ಸ್ಟುಡಿಯೋಗೆ ಹೋದ್ಮೇಲೆ ನಮ್ಮ ಮೊಬೈಲ್ನೆಲ್ಲ ಹೊರಗಡೆ ಇಟ್ಟಿದ್ದಾಗ್ಬೋದು, ನಮ್ಮನ್ನೇ ಫುಲ್ಲು ಯಾವುದೇ ಥರ ಎಲ್ಲೂ ಏನಾಗಬಾರ್ದು, ಅವ್ರದ್ದು ಇರುತ್ತಲ್ಲ ರೆಸ್ಟ್ರಿಕ್ಷನ್ಸು. ಸೊ ಹಂಗಾಗಿ ಮತ್ತು ಇಲ್ಲಿಂದನೇ ನಾವು ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾಗ್ಬೋದು. ಮುಂಚೆ ಎಲ್ಲ ಒಂದಷ್ಟು ಸಿನಿಮಾಗಳು ನಾವು ಇಲ್ಲೇ ಮಾಡ್ತಾಯಿದ್ದು. ಇವಾಗ ನಾನೇ ಮನೆಯೆಲ್ಲ ನಾವು ಇಲ್ಲೇ ಮಾಡಿದ್ದು, ಇಲ್ಲೇ ಸ್ಟುಡಿಯೋದಲ್ಲೇ ಮಾಡಿದ್ದು. ಸೊ ಇವಾಗ ಏನಾಗ್ತಿತ್ತು, ಅಲ್ಲಿ ಪ್ರೀ ರಿಲೀಸ್ ಸಿನಿಮಾಗಳಿಗೂ ಯಾವ ಥರ ಇರುತ್ತೆ ಅಂದರೆ, 2 ಥರ ಆಪ್ಷನ್ ಇರುತ್ತೆ. ಒಂದು, ರಿಲೀಸ್ ಆದಮೇಲೆ ಮಾಡೋ ಸಿನಿಮಾಗಳಿಗೆ ನಮಗೆ ಆಲ್ರೆಡಿ ಸಿನಿಮಾ ಕೈಯಲ್ಲಿ ಇರುತ್ತೆ. ಸೊ ಹಂಗಾಗಿ ನಾವು ಇಲ್ಲೇ ಮಾಡ್ಕೋಬೋದು. ಆಡಿಯನ್ಸ್ ಆಲ್ರೆಡಿ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿರ್ತಾರಲ್ಲ, ನಾವು ಇಲ್ಲೇ ಮಾಡ್ಕೋಬೋದು. ಬಟ್ ರಿಲೀಸ್ ಆಗದಿರೋ ಸಿನಿಮಾಗೆ ನಾವೇನೇ ಸ್ಟುಡಿಯೋಗೆ ಹೋಗ್ಬೇಕಿತ್ತು. ಅಲ್ಲಿ ಒಂದೇ ಸ್ಟುಡಿಯೋಗೆ ಇವಾಗ ಯಾವುದೋ ತಮಿಳು ಮಾಡಿಸ್ತಾ ಇರ್ತಾರಲ್ಲ, ಅದೇ ಸ್ಟುಡಿಯೋಗೆ ನಾವೆಲ್ಲ ಹೋಗ್ಬೇಕಾಗುತ್ತೆ. ಅಲ್ಲೋಗಿನೇ ನಾವು ಆಗ್ಬೋದು, ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ನೆಲ್ಲರೂ ನಾವೇ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅದೊಂದೇ, ಅಲ್ಲಿ ಬಿಟ್ಟು ಫುಟೇಜಸ್ ಎಲ್ಲೂ ಹೊರಗಡೆ ಬಂದಿರಲ್ಲ. ಆ ಥರ ಸೆಕ್ಯೂರ್ ಆಗಿರುತ್ತೆ. ನಾವೇ ಅಲ್ಲಿಗೆ ಹೋಗಿ ಆರ್ಟಿಸ್ಟ್ನ ಕರ್ಕೊಂಡೋಗಿ ಮಾಡಿಸೋ ಪ್ರೊಸೆಸ್ಸು ಅದೊಂಥರ ಚೆನ್ನಾಗಿರುತ್ತೆ. ತಲೈವರು 171 ಅನೌನ್ಸ್ ಆಗ್ತಿದ್ದಂಗೆ ಒಂದು ದೊಡ್ಡ ವೈಬ್ ಕ್ರಿಯೇಟ್ ಆಗಿದೆ. ಯಾಕಂದರೆ ಒಂದು ತ್ರಿಮೂರ್ತಿಗಳು, ಒಂದು ಕಡೆ ರಜನಿಕಾಂತ್ ಅವರಾದರೆ, ಇನ್ನೊಂದು ಕಡೆ ಲೋಕೇಶ್ ಕನಗರಾಜ್, ಇನ್ನೊಂದು ಕಡೆ ಅನಿರುದ್ಧ್ ಅವರು. ಇವ್ರು 3 ಜನರ ಕಾಂಬಿನೇಷನ್ ನೋಡಬೇಕು ಅಂತ ನೋಡಿ ಎಷ್ಟೋ ಜನ ಕಾಯ್ತಾ ಇದ್ರು. ಸೊ ಆ ಟೀಮ್ ಜೊತೆ ವರ್ಕ್ ಮಾಡೋದಿದೆಯಲ್ಲ, ನೀವು ಹೇಳಿದ್ರಿ ಅಂದರೆ ಲೋಕೇಶ್ ಕನಗರಾಜ್ ಇರಲಿಲ್ಲ, ಬಟ್ ಟೀಮ್ ಕೂಡ ಅದೇ ಮಟ್ಟದಲ್ಲಿ ವರ್ಕ್ ಮಾಡ್ತಾಯಿದ್ರು. ಒಂದು ಪರ್ಟಿಕ್ಯುಲರ್ ಇದೇ ಬೇಕು ಅನ್ನೋದಾಗಲಿ, ಇದೇ ಪದಗಳನ್ನು ಬಳಸ್ಕೋಬೇಕು ಅನ್ನೋದು, ಇದೇ ಥರ ಮ್ಯಾನರಿಸಮ್ ಇರಬೇಕು ಅನ್ನೋದ್ರ ಡೈಲಾಗ್ ವಿಚಾರದಲ್ಲಿ ಅನ್ನೋದಾಗಲಿ. ಇಲ್ಲ, ಹೌದು, ಅದನ್ನು ಇವಾಗ ಡಬ್ಬಿಂಗ್ ನಾವು ಮಾಡಿಸ್ತಾ ಇದ್ರು. ಬಟ್ ನಮ್ಮ ಹಿಂದ್ಗಡೆ ಅವ್ರು ಇರೋರು, ಏನಕ್ಕಂದರೆ ಯಾವ ಥರ ಬರ್ತಾ ಇದೆ ಅನ್ನೋದು ಅವರು ನೋಡ್ಕೊತಾ ಇದ್ರು. ಅಂದರೆ ಅವ್ರು ಆಲ್ರೆಡಿ ತಮಿಳ್ ಮಾಡಿಸಿದ್ರು, ಎಲ್ಲ ಲ್ಯಾಂಗ್ವೇಜ್ಗೂ ಅವರೇ ಖುದ್ದಾಗಿರ್ತಿದ್ರು. ಇವಾಗ ಬೇರೆ ಡಬ್ಬಿಂಗ್ ಸಿನಿಮಾಗಳೆಲ್ಲ ಯಾರು ಡೈರೆಕ್ಷನ್ ಟೀಮ್ ಅವರು ಇರ್ತಿರ್ಲಿಲ್ಲ, ಯಾರು ಇರಲ್ಲ, ಅಂದರೆ ನಮಗೆ ಕೊಟ್ಬಿಡ್ತಾ ಇದ್ರು, ನಾವು ಮಾಡ್ಕೊತಾ ಇದ್ವಿ. ಬಟ್ ಇದರಲ್ಲಿ ಅವರು ಖುದ್ದಾಗಿರ್ತಾಯಿದ್ರು. ಲೋಕೇಶ್ ಸರ್ ಇರಲಿಲ್ಲ, ಬಟ್ ಅವ್ರ ಟೀಮ್ ಅವರಿದ್ದರು, ಡೈರೆಕ್ಷನ್ ಟೀಮ್ ಅವರಿದ್ದರು, ಕೋ ಡೈರೆಕ್ಟ್ರು ಮತ್ತು ಅಸೋಸಿಯೇಟ್ಸ್ ಇದ್ದರು. ಸೊ ಅವರು ನಮಗೆ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಮತ್ತು ಇವಾಗ ಎಕ್ಸಾಂಪಲ್ ಅವ್ರಿಗೂ ಯಾವ್ಯಾವ ಪದಗಳಿಗೆ ಏನೇನು ಅಂತ ಅವರು ಇದೆಲ್ಲ ಇದಕ್ಕೆ ಈ ಮೀನಿಂಗು ಕರೆಕ್ಟಾಗಿ ಬರ್ತಿದೆಯಲ್ವಾ ಅನ್ನೋದಾಗ್ಬೋದು, ಎಲ್ಲ ರೀಚೆಕ್ಗಳು ಅವ್ರಿಗೂ. ಇವಾಗ ಅವ್ರಿಗೆ ಏನು ಅನ್ನೋದು ಗೊತ್ತು, ನಾವು ಕನ್ನಡದಲ್ಲಿ ಅವ್ರು ಕೇಳೋರು ಇದು ಇದೇ ಅಲ್ವಾ, ಕರೆಕ್ಟ್ ಅಲ್ವಾ, ಅಂದರೆ ಅವ್ರಿಗೂ ಅಷ್ಟು ಜವಾಬ್ದಾರಿಯಾಗಿ, ಇವಾಗ ಏನೋ ಇವ್ರು ಮಾಡ್ತಾರೆ ಅಂದ ಆ ಥರ ಇದೆಲ್ಲ ಅಷ್ಟು ಜವಾಬ್ದಾರಿಯಾಗಿ ಮುಂದೆ ನಿಂತು ಮಾಡಿಸ್ಕೊತಾ ಇದ್ರು. ಮತ್ತು ಇವಾಗ ಕೂಲಿ ಅಂತ ಅದನ್ನೆಲ್ಲ ಅವರೇ ಬರೆದಿರೋದೆಲ್ಲ ಸರಿನಾ, ಕನ್ನಡದಲ್ಲಿ ಇದೆ ಕರೆಕ್ಟಾಗಿದೆಯಾ ಅಂತ ಕೇಳೋದು, ಎಲ್ಲ ಪ್ರತಿಯೊಂದು ಒಂದು ಟೈಟಲಿಂದ ಹಿಡಿದು ಎಲ್ಲದನ್ನು ಚೆಕ್ ಮಾಡಿಕೊಂಡು ಎಲ್ಲ ತುಂಬ ಇದಾಗಿ ವರ್ಕ್ ಮಾಡ್ತಾಯಿದ್ರು.